ಊರು ಬಿಟ್ಟು ಬೆಂಗಳೂರಿಗೆ ಬಂದು ಹಂಗೋ ಹಿಂಗೋ ಜೀವನ ಮಾಡ್ತಾ ಇದ್ರು, ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡು. ಈಗ ಬೆಂಗಳೂರಿನಲ್ಲಿರುವಂತಹ ಆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಆ ಸಂಕಷ್ಟನೇ ಈ ಟ್ಯಾಕ್ಸ್ ಅನ್ನುವಂಥ ಭೂತ. ಆನ್ಲೈನ್ ಪೇಮೆಂಟ್ ನೋಡಿ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸನ್ನು ಕೊಡಲಾಗಿದೆ. ಅದು ಏನು, ಒಬ್ಬೊಬ್ಬರಿಗೆ ಏನಿಲ್ಲ ಅಂತಂದ್ರೂ 25 ಲಕ್ಷಕ್ಕೂ ಹೆಚ್ಚು. ಹಿಂಗೆ ಈಗ ಹಾಲಿನ ವ್ಯಾಪಾರಿ ಒಬ್ಬರಿಗೆ 1,03,00,000 ಟ್ಯಾಕ್ಸ್ ನೋಟಿಸನ್ನು ಕೊಡಲಾಗಿದೆ. ಒಬ್ಬ ಹಾಲಿನ ವ್ಯಾಪಾರಿಗೆ ಆನ್ಲೈನ್ ಪೇಮೆಂಟ್ ಟ್ರಾನ್ಸಾಕ್ಷನ್ ನೋಡ್ಬಿಟ್ಟು 1,03,00,000 ಟ್ಯಾಕ್ಸ್ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ನೋಡಿ ಆ ಹಾಲು ಮಾರಾಟಗಾರ ರವಿ ಅಂತ ಕಂಗಾಲಾಗಿದ್ದಾರೆ. ಅಲ್ಲ ರೀ, ಹಾಲಲ್ಲಿ ಸಿಗೋದು ಕೇವಲ 1-2% ಅಷ್ಟೇ. ನಾವು ಯಾವ ರೀತಿಯಲ್ಲಿ ಟ್ಯಾಕ್ಸ್ ಕಟ್ಟೋದು? ಹೀಗಂತ ಅಳಲನ್ನು ತೊಡ್ಕೊಳ್ತಾ ಇದ್ದಾರೆ. ಇದು ಹಿಂಗೆ ಬಿಟ್ಟರೆ ಸುಮ್ಮನಾಗಲ್ಲ ಅಂತ ಕೇಳಿ ಈಗ ಸ್ಟ್ರೈಕ್ ಮಾಡೋದಕ್ಕೂ ಮುಂದಾಗ್ತಾ ಇದ್ದಾರೆ. GST ಸರ್ಜಿಕಲ್ ಸ್ಟ್ರೈಕ್ ಒಂದು ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ. ಇದಕ್ಕೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡೋಣ ಅಂತ ವರ್ತಕರು ಬೇರೆ ಡಿಸೈಡ್ ಮಾಡಿದ್ದಾರೆ. ಈಗ ನಾಳೆಯಿಂದ 3 ದಿನ 1 ಕೋಟಿ ಎಲ್ಲಿಂದ ತರೋದು? 1 ಕೋಟಿ ಇದ್ದೀರಾ, ಅವ್ರು ಯಾಕೆ ಈ ಥರ ಹಾಲಿನ ವ್ಯಾಪಾರ ಮಾಡ್ಕೋಬೋದಾಗಿತ್ತು? ಬಿಸ್ನೆಸ್ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಬೋದಾಗಿತ್ತು. ರವಿ ಅಂದ್ಬಿಟ್ಟು ನಾನು ಉಲ್ಲಾಳ್ ರೋಡಲ್ಲಿ ಹಾಲಿನ ಬೂತ್ ಇಟ್ಕೊಂಡಿದ್ದೀನಿ. ನನಗೆ 4 ವರ್ಷಕ್ಕೆ 1,03,00,000 GST ನೋಟಿಸ್ ಕಳಿಸಿದ್ದಾರೆ. ನಾನು ಹಾಲು ಮಾರ್ಬಿಟ್ಟು ನೋಟಿಸ್ಗೆ ಹೆಂಗೆ ಉತ್ತರ ಕೊಡಲಿ? ನಾನು ಬೆಳಗ್ಗೆ ಬಂದು ಹಾಲು ಮಾರೋದು, ಹಾಲಿನ ದುಡ್ಡು ತಗೊಂಡೋಗಿ ಬ್ಯಾಂಕಿಗೆ ಕಟ್ತೀನಿ, ಬ್ಯಾಂಕಿಂದ ಫೋನ್ಪೇ ಮಾಡ್ತೀನಿ. ಇವರು ಫೋನ್ಪೇ, ಪೇಟಿಎಮ್ ಅಲ್ಲಿ ನನಗೆ 1,03,00,000 ರೂಪಾಯಿಗೆ ದುಡ್ಡು ಕಳಿಸಿದ್ದಾರೆ. ಇದಕ್ಕೆ GST ಎಷ್ಟು ಅಂತ ನಾನು ಕಟ್ಟಲಿ? ಇವ್ರು ಕೇಳೋದು 15%, 10% ಅಂತಾರೆ. ಅಧಿಕಾರಿಗಳು ನಿಮ್ಮನ್ನ ಸಂಪರ್ಕ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಅವರು ನನಗೆ ಅದೇ ನೋಟಿಸ್ ಬಂದಿದೆ, ಮೊಬೈಲ್ಗೂ ಬಂದಿದೆ, ಲೆಟರಲ್ಲೂ ಬಂದಿದೆ. ನಾನು ಇದ್ರ ಬಗ್ಗೆ ಎಲ್ಲಿ ಕಟ್ಟಕ್ಕಾಗುತ್ತೆ, ಏನ್ ಮಾಡಕ್ಕಾಗುತ್ತೆ? ಹಾಲು ಮಾರ್ಬಿಟ್ಟು ನಾವು ದುಡ್ಡು ಕಟ್ಟಕ್ಕಾಗುತ್ತಾ? ಹಾಲಲ್ಲಿ ಸಿಗೋದು ಒಂದೊಂದು ರೂಪಾಯಿ 1% ಕಮಿಷನ್ ನಮಗೆ. ಅದ್ರಲ್ಲಿ ನಾವ್ ಹೆಂಗ್ ಕಟ್ಟಕ್ಕಾಗುತ್ತೆ? ನಮ್ಮ ಕೈಲಿ ಕಟ್ಟಕ್ಕಾಗಲ್ಲ. ರವಿ ಅಂದ್ಬಿಟ್ಟು ನಾನು ಉಲ್ಲಾಳ್ ರೋಡಲ್ಲಿ ಹಾಲಿನ ಬೂತ್ ಇಟ್ಕೊಂಡಿದ್ದೀನಿ. ನನಗೆ 4